ಎಲ್ರಿಗೂ ನಮಸ್ಕಾರ. ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಅಭಿನಯ ಶೆಟ್ಟಿ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಂದಿರೋದು ಕರ್ನಾಟಕದ ಉಡುಪಿ ಜಿಲ್ಲೆಯ ಉತ್ತರ ಭಾಗದಲ್ಲಿರುವ ಬೈಂದೂರು ತಾಲೂಕಿನ ಬಗ್ಗೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಉಡುಪಿ ಜಿಲ್ಲಾ ಕೇಂದ್ರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಒಂದೆಡೆ ಪಶ್ಚಿಮ ಘಟ್ಟಗಳ ಸಾಲು, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ. ದಂತಕಥೆಯ ಪ್ರಕಾರ ಬೈಂದೂರು ಎಂಬ ಹೆಸರು ಹೊಯ್ಸಳ ಸಾಮ್ರಾಜ್ಯದ ಬಿಂದುಪುರದಿಂದ ಬಂದಿದೆ. ಇದರರ್ಥ ಮುಖ್ಯ ಪಟ್ಟಣ. ಕುಂದಕನ್ನಡ, ಕನ್ನಡ, ಕೊಂಕಣಿ, ಮರಾಠಿ ಮತ್ತು ನವಯತಿ ಬೈಂದೂರಿನಲ್ಲಿ ಹೆಚ್ಚು ಮಾತನಾಡುವ ಭಾಷೆಗಳು. ಒಟ್ಟು 26 ಗ್ರಾಮಗಳನ್ನು ಹೊಂದಿದೆ. ಮೊದಲು ಇಲ್ಲಿ ಬಿಂದು ಋಷಿ ಎನ್ನುವ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರಿಂದ ಬಿಂದುನಾಡು, ಬಿಂದುಪುರ, ಕ್ರಮೇಣ ಬೈಂದೂರು ಆಗಿ ಪರಿವರ್ತನೆ ಆಯಿತು ಎಂಬುದು ಹಲವು ತಜ್ಞರ ಅಭಿಪ್ರಾಯ. ಹಲವಾರು ಪ್ರವಾಸಿ ತಾಣಗಳನ್ನು ಬೈಂದೂರು ತಾಲೂಕು ಹೊಂದಿದೆ. ಊರಿನ ಹೃದಯ ಭಾಗದಲ್ಲಿರುವ ಶ್ರೀ ಸೇನೇಶ್ವರ ದೇವಾಲಯ. ಪುರಾತನ ಇತಿಹಾಸ ಇರುವ ಈ ದೇವಾಲಯ ನೋಡಲು ನಯನ ಮನೋಹರವಾಗಿದೆ. ಶ್ರೀ ಮೂಕಾಂಬಿಕಾ ದೇವಾಲಯ ಕೊಲ್ಲೂರು. ತಾಯಿ ಆದಿಶಕ್ತಿಯು ಮೂಕಾಸುರನನ್ನು ವಧಿಸಿ ಇಲ್ಲಿ ಮೂಕಾಂಬಿಕೆಯಾಗಿ ನೆಲೆ ನಿಂತಿದ್ದಾಳೆ. ಆದಿಶಂಕರಾಚಾರ್ಯರು ಇಲ್ಲಿ ದೇವಿಯನ್ನು ಸ್ಥಾಪಿಸಿದ್ದಾರೆ. ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಸೋಮೇಶ್ವರ ಕಡಲ ತೀರ. ಇದು ನೋಡಲು ನಯನ ಮನೋಹರವಾಗಿದೆ. ಇನ್ನು ಕ್ಷಿತಿಜ ನೇಸರ ಧಾಮ, ಒತ್ತಿನಣೆ ಬೀಚ್ ಆ್ಯಂಡ್ ಸನ್ಸೆಟ್ ಪಾಯಿಂಟ್, ಅಬ್ಬಿ ಜಲಪಾತ, ಗುಲ್ನಾಡಿ ಜಲಪಾತ, ಆನೆಜಡಿ ಚಿಟ್ಟೆ ಶಿಬಿರ, ಹೋಲಿ ಕ್ರಾಸ್ ಹಿಲ್, ಇನ್ನು ಬೆಳಕಲ್ ತೀರ್ಥ. ಇದು ಎಳ್ಳಮಾವಾಸ್ಯೆಯ ದಿನ ಇಲ್ಲಿ ಸಾವಿರಾರು ಭಕ್ತರು ಬಂದು ತೀರ್ಥ ಸ್ನಾನ ಮಾಡುತ್ತಾರೆ. ಮರವಂತೆ ಕಡಲ ತೀರ. ಒಂದೆಡೆ ಸಮುದ್ರ, ಇನ್ನೊಂದು ಕಡೆ ನದಿ. ಇದರ ಮಧ್ಯೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ. ಹೀಗೆ ಇನ್ನು ಹಲವಾರು ಪ್ರವಾಸಿ ತಾಣಗಳು ಇಲ್ಲಿವೆ. ನೀವೇನಾದರೂ ಉಡುಪಿ ಕಡೆ ಬಂದಿದ್ದರೆ ಈ ಪ್ರವಾಸಿ ತಾಣಗಳನ್ನು ಒಮ್ಮೆ ನೋಡಿ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಯಾವಾಗಲೂ ನೋಡ್ತಾ ಇರಿ ಸುದ್ದಿ ಮನೆ.